ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆನ್ ಸ್ಕ್ರೀನ್. ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋ ಟಾಪಿಕ್ಕು ಟ್ರೇಡಿಂಗ್ ಅಕೌಂಟ್ ಫಾರ್ಮೇಟು. ಟ್ರೇಡಿಂಗ್ ಅಕೌಂಟ್ ಫಾರ್ಮೇಟ್ ಬೇಸಿಕಲಿ ನೋನ್ ಆಸ್ ಅ ಟಿ ಫಾರ್ಮೇಟ್. ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ನ ಎಂತಕ್ಕೆ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಬಿಸ್ನೆಸ್ ಟು ಪರ್ಚೇಸ್ ಮತ್ತು ಸೇಲ್ಸಲ್ಲಿ ಆಗಿರೋ ಗ್ರಾಸ್ ಪ್ರಾಫಿಟ್ ಏನು ಅಂತ ನೋಡೋಕ್ಕೆ ನಾವು ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡ್ತೇವೆ ಬೇಸಿಕಲಿ. ಆ್ಯಂಡ್ ಇಟ್ ಈಸ್ ಅ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಇನಿಷಿಯಲ್ ಸ್ಟೇಜ್ ಆಫ್ ಅ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇಟ್ಸ್ ಫಾರ್ಮ್ಯಾಟೆಡ್ ಆಸ್ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇದನ್ನು ನಾವು ಫಾರ್ಮ್ಯಾಟ್ನ ಈಸಿಯಾಗಿ ರಿಮೆಂಬರ್ ಮಾಡ್ಕೋಬೋದು. ಡಿಪೆಂಡ್ಸ್ ಆನ್ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಚಾನಲಲ್ಲಿ ಇದೆ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಒಂದು ಸರಿ ನೋಡಿ. ಫಸ್ಟ್ ಟು ಓಪನಿಂಗ್ ಸ್ಟಾಕ್. ಡೆಬಿಟ್ ಸೈಡಲ್ಲಿರೋದೆಲ್ಲ ನಾವು ಟು ಅಂತ ಮೆನ್ಷನ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಇಟ್ಸ್ ಅ ಬೈ. ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅಂದರೆ ಏನಂತಂದರೆ ಪ್ರೀವಿಯಸ್ ಇಯರ್ದು ಕ್ಲೋಸಿಂಗ್ ಸ್ಟಾಕು ಈ ವರ್ಷಕ್ಕೆ ನಮಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಅದನ್ನು ಔಟರ್ ಕಾಲಮ್ ಆಫ್ ಡೆಬಿಟ್ ಸೈಡ್ ಹಾಕೋತೀವಿ. ನೆಕ್ಸ್ಟ್ ಪರ್ಚೇಸಸ್ ಇಟ್ ಇಸ್ ಎಕ್ಸ್ಪೆನ್ಸಸ್ನ ನಾವು ಎಕ್ಸ್ಪೆನ್ಸಸ್ ರಿಟರ್ನ್ ಏನಾದರೂ ಪರ್ಚೇಸ್ ರಿಟರ್ನ್ ಏನಾದರೂ ಆಗಿದ್ರೆ ಇನ್ನರ್ ಕಾಲಮಲ್ಲಿ ಅದನ್ನ ಬ್ಯಾಲೆನ್ಸಿಂಗ್ ಮಾಡಿ ಔಟರ್ ಕಾಲಮಲ್ಲಿ ಹಾಕೋತೀವಿ. ಇಲ್ಲಾಂದರೆ ಪರ್ಚೇಸ್ನ ಡೈರೆಕ್ಟಾಗಿ ತೊಗೋತೀವಿ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಕಂಪನಿಗಾಗಿರೋ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿರೋ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಮಾತ್ರ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೋತೀವಿ. ಹಂಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದಂದರೆ ಕ್ಯಾರೇಜ್ ಆ್ಯಂಡ್ ಫ್ರೈಟ್ ಇನ್ವೆಟ್ಸ್. ಕ್ಯಾರೇಜ್ ಮತ್ತು ಫ್ರೈಟ್ ಇನ್ವೆಟ್ಸ್ ಅಂತಂದರೆ ರಾ ಮಟೀರಿಯಲ್ಸ್ನ ಕಂಪನಿ ಒಳಗೆ ತರಬೇಕಾಗಿ ಆಗಿರುವಂತಹ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಅದನ್ನು ಔಟರ್ ಕಾಲಮಲ್ಲಿ ತೊಗೋತೀವಿ. ವೇಜಸ್ ಆರ್ ಪ್ಲೇಡ್ ಟು ಎಂಪ್ಲಾಯಿ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಅ ಕಂಪನಿ. ನೆಕ್ಸ್ಟ್ ಡಾಕ್ ಚಾರ್ಜಸ್ ಅಂದರೆ ಸರ್ವೀಸಸ್ಗೆ ಪೇ ಮಾಡ್ತಿರೋದು. ಅನ್ಲೋಡ್ ಮಾಡಬೇಕಾದ್ರೆ, ಶಿಫ್ಟ್ ಮಾಡಬೇಕಾದ್ರೆ ಅವ್ರಿಗೆ ಕೊಡ್ಬೋದಂಥ ಸರ್ವಿಸ್ ಚಾರ್ಜಸ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ಕೋತೀವಿ. ನೆಕ್ಸ್ಟ್ ಆಕ್ಟ್ರಾಯ್ ಅಂದರೆ ಲೋಕಲ್ ಚಾರ್ಜಸ್. ಲೋಕಲ್ ಟ್ಯಾಕ್ಸ್ನ ಪೇ ಮಾಡ್ತಾಯಿದ್ರೆ, ಕಂಪನಿಗೆ ರಾ ಮೆಟೀರಿಯಲ್ಸ್ ಬರಬೇಕಾದ್ರೆ ಲೋಕಲ್ ಟ್ಯಾಕ್ಸ್ನ ಪೇ ಮಾಡ್ತಾಯಿದ್ರೆ ಅದನ್ನು ತೊಗೋತೀವಿ. ರಾಯಲ್ಟಿ ಅಂದರೆ ನಮಗೇನಾದರೂ ರಾಯಲ್ಟಿ ಬೇಸ್ಡ್ ಆನ್ ಅವರ್ ಕಾಪರೇಟ್ಸ್ ಪೇಟೆಂಟ್ ಇದ್ರ ಮೇಲೆ ಏನಾದರೂ ಎಕ್ಸ್ಪೆನ್ಸಸ್ ಆಗಿದ್ರೆ ಅದನ್ನು ನಾವು ತೊಗೋಬೇಕು. ನೆಕ್ಸ್ಟ್ ಇಂಪೋರ್ಟ್ ಡ್ಯೂಟಿ ಅಂತ ಬಂದರೆ ಇಂಪೋರ್ಟ್ ಮಾಡಿಸ್ಕೋತಾ ಇದ್ರೆ ರಾ ಮೆಟೀರಿಯಲ್ಸ್, ಅದ್ರ ಮೇಲೆ ಅಲ್ಲಿ ಆಗುವಂತಹ ಟ್ಯಾಕ್ಸಸ್ನ ನಾವಿಲ್ಲಿ ತೊಗೋತಾ ಇದ್ದೀವಿ. ನೆಕ್ಸ್ಟ್ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರ್ಗೆ ಇನ್ಕರ್ ಆಗಿರೋ ಕಾಸ್ಟ್ನ ತೊಗೋಬೇಕು. ದಿಸ್ ಈಸ್ ಆಲ್ ಓನ್ಲಿ ಡೆಬಿಟ್ ಸೈಡ್. ಟು ಎಷ್ಟಿದೆಯೋ ಅಷ್ಟು ಡೆಬಿಟ್ ಸೈಡ್ವರೆಗೆ ತೊಗೋಬೇಕು. ನೆಕ್ಸ್ಟ್ ಬೈ ಸೇಲ್ಸ್ ಇಸ್ ಅ ಇನ್ಕಮ್, ಕ್ರೆಡಿಟ್ ಸೈಡಲ್ಲಿ ತೊಗೊಂಡಿದ್ವಿ. ನೆಕ್ಸ್ಟು ಸೇಲ್ಸ್ ರಿಟರ್ನ್ ಇದ್ದರೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡಿ ಔಟರ್ ಕಾಲಮಲ್ಲಿ ತೊಗೋಬೇಕು. ನೆಕ್ಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್, ಈ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನು ಇಲ್ಲಿ ತೊಗೋಬೇಕು ಕ್ರೆಡಿಟ್ ಸೈಡಲ್ಲಿ. ನೆಕ್ಸ್ಟ್ ಇದನ್ನು ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಫಸ್ಟ್ ಟೋಟಲ್ ಮಾಡಬೇಕು. ಓಪನಿಂಗ್ ಸ್ಟಾಕ್, ಪರ್ಚೇಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಗುಡ್ಸ್ ಎಲ್ಲ ಟೋಟಲ್ ಮಾಡಿ. ನೆಕ್ಸ್ಟು ಸೇಲ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಟೋಟಲ್ ಮಾಡಿ. ಇಫ್ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಇತ್ತು ಅಂತಂದರೆ ಇಟ್ ಈಸ್ ಅ ಗ್ರಾಸ್ ಪ್ರಾಫಿಟ್. ಇಫ್ ನಮಗೆ ಕ್ರೆಡಿಟ್ ಸೈಡ್ if we get a debit side balance means it is a gross profit to gross profit carried on, and if we get a credit side balance means it's a loss by gross loss. This is the format of a trading account. If you find the format is useful and interesting, don't forget to like, share and comment. Please subscribe to the channel. In this channel we have a 2025 paper of a BBA. Go and find it out and work on it. Thank you for watching.